ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಡಿಸೆಂಬರ್ 31, ಇವತ್ತು ಲಾಸ್ಟ್ ಎಂಡು. ನೆಕ್ಸ್ಟ್ ಹೊಸ ವರ್ಷ ಶುರುವಾಗುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಬಿರಿಯಾನಿ ಹಾಗೆ ಚಿಕನ್ ಫ್ರೈ, ಕಬಾಬು ಎಲ್ಲ ರೆಡಿ ಮಾಡ್ತಿದ್ದೀವಿ. ನಮ್ಮ ಯಜಮಾನ್ರವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಅದಕ್ಕೋಸ್ಕರ ಅಡುಗೆ ಮಾಡಿಕೊಡು ಅಂತ ಕೇಳಿದ್ರು, ಅದಕ್ಕೋಸ್ಕರ ನನಗೆ ರೆಡಿ ಮಾಡ್ತಿದ್ದೀನಿ ಎಲ್ಲ ನಾನು. ಹಾಗೆ ನಿಕ್ಷಾ ಅವರು ಟ್ಯೂಷನ್ಗೆ ಹೋಗಿದ್ದಾರೆ, ಇನ್ನೇನವರು ಬರೋ ಟೈಮ್ ಆಯಿತು. ಆಗ ಇವತ್ತು ಮನೆಗೆ ನಮ್ಮ ಯಜಮಾನ್ರು ಫ್ರೆಂಡ್ ಮಗ ಹಾಗೆ ಬಂದಿದ್ದಾರೆ. ಅಕ್ಕ ಟ್ಯೂಷನ್ ಮುಗಿಸ್ಕೊಂಡು ಬರ್ತಿದ್ದಾರೆ ಅಂದ್ಬಿಟ್ಟು ಔಸಿಕೊಂಡಿದ್ದಾನೆ ನೋಡಿ, ಬಂದು ಹುಡುಕ್ಲಿ ಅಂತ. ಅಕ್ಕ ಬಂದ್ರೆ ಔಸಿಕೋತೀನಿ ಅಂತ ಹೇಳ್ತಿದ್ದ ಅವನು. ಈ ಕಡೆ ಕಬಾಬ್ ರೆಡಿ ಮಾಡ್ತೀನಿ, ಆ ಕಡೆ ಚಿಕನ್ ರೆಡಿ ಆಯ್ತು ನೋಡಿ. ನಿಮಗೆ ಎಷ್ಟು ಬೇಗ ಮಾಡ್ಕೋತೀರ ರೀ? ಇಲ್ಲಿ ಬಿರಿಯಾನಿಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ ಕಡೆಗೆ ಮಟನ್ನು ಬೇಯಿಸ್ಕೊಂಡಿದ್ದೀನಿ ಬಿರಿಯಾನಿಗೆ ಅಂತ. ಈಗ ಮಟನ್ ಎಲ್ಲ ಹಾಕಿ ಅಕ್ಕಿ ಹಾಕಿ ಕೂಗ್ಸಿದ್ರೆ ಬಿರಿಯಾನಿ ರೆಡಿ ಆಯಿತು ನೋಡಿ. ಬಿಸಿ ಬಿಸಿ ಬಿರಿಯಾನಿ, ಕಬಾಬ್, ಹಾಗೆ ಚಿಕನ್ ಫ್ರೈ, ಮಟನ್ ಫ್ರೈ, ಸೈಡಿಗೆ ಸ್ವಲ್ಪ ಮೊಸರು ಬಜ್ಜಿ. ನಾನು ಚಿಕನ್ ಫ್ರೈ ಹಾಕ್ಕೊಳ್ಳಿಲ್ಲ ಅಷ್ಟೇ ನೋಡಿ. ಬಿಸಿ ಬಿಸಿಯಾದ ಮಟನ್ ಬಿರಿಯಾನಿ ರೆಡಿ. ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿತ್ತು. ತಿಂದವರು ಚೆನ್ನಾಗಿದೆ ಅಂತ ಹೇಳಿದ್ರು, ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹಾಗೆ ಇದು ನೆಕ್ಸ್ಟ್ ಡೇ. ಇಲ್ಲಿ ಕಳ್ಳ ಸಾರ್ಸೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಸಗಣಿ ನೀರು ಎಲ್ಲ ಹಾಕಿಟ್ಟಿದ್ದಾರೆ. ಇವಾಗ ಕಳೆ ಎಲ್ಲ ಸಾರಿಸ್ಬೇಕು. ಬನ್ನಿ, ಕಳೆ ಎಲ್ಲ ಸಾರಿಸಾದ್ಮೇಲೆ ಸಿಗ್ತೀನಿ ನೋಡಿ. ಫುಲ್ ಕಳೆ ಎಲ್ಲ ಸಾರಿಸಿದ್ದಾಯಿತು. ಸ್ವಲ್ಪ ಇದೆ, ಅಷ್ಟೇ ಎಷ್ಟಿದೆ ಮಾತ್ರ. ಟೈಮ್ ಆಯಿತು, ನಾನು ಸ್ವಲ್ಪ ಸೊಪ್ಪೆಲ್ಲ ಕಟ್ ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದೆ. ನಮ್ಮ ಮಾವ ಸಾರಿಸಿದರೆ ನಾನು ಸ್ವಲ್ಪ ಇದೆ, ನಾನು ಸಾರಿಸ್ತೀನಿ ಅಂತ ಅಂದರು. ಹಾಗೆ ಬರ್ತಾ ನೋಡಿ ಒಂದು ಬಟರ್ಫ್ಲೈ ಇತ್ತು. ಹಾಗೆ ನಿಕ್ಷಾ ಅವ್ರಿಗೆ ರಜೆ ಇಲ್ಲ, ಸ್ಕೂಲಿಗೆ ಹೋಗಿದ್ದಾರೆ. ಬರೋಷ್ಟೊತ್ತಿಗೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆ ಹತ್ರ ಬೇರೆ ಸ್ವಲ್ಪ ಹೋಗಬೇಕು. ಬನ್ನಿ, ಈಗ ಸ್ನಾನ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡೋಣ ಬೇಗ ಬೇಗ ನೋಡಿ. ಈಗ ಸಿಂಪಲ್ಲಾಗಿ ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಚಟ್ನಿ ಮಾಡಿದೆ. ಈಗ ಟಿಫನ್ ಎಲ್ಲ ತಿಂದ್ಬಿಟ್ಟು ಈಗ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಈಗ ಅಲ್ಲಿಗೆ ಹೊರಡ್ತೀನಿ ನೋಡಿ. ಅಲ್ಲಿ ಗಣೇಶ ಕಾಣಿಸ್ತಿದ್ದಿಲ್ಲ, ಯಾವುದು ಅಂತ ಗೊತ್ತಾಗ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್, ಮರಿಬೇಡಿ. ಇವತ್ತೇನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿದೆ. ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಈಗ ಒಂದು ಬಾಂಡೆ ಇಟ್ಕೊಂಡು ಈಗ ಹೆಸರುಬೇಳೆನ ಹುರಿಯೋಣ. ಅದಕ್ಕೆ ಈಗ 1 ಕಪ್ ಅಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಈಗ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫುಲ್ಲು ಗೋಲ್ಡನ್ ಕಲರ್ ಥರ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಲಿ ಇನ್ನೊಂದು ಸ್ವಲ್ಪ ಇದು. ಈಗ ಇದು ಆಗಿದೆ ನೋಡಿ, ಈ ಥರ ಫುಲ್ಲು ಗೋಲ್ಡ್ ಕಲರ್ ಥರ ಆಗಿದೆ ಅಲ್ವಾ. ಈಗ ಇದನ್ನ ಸೈಡಿಗೆ ಎತ್ತಿಡೋಣ. ಈಗ ಅದೇ ಕುಕ್ಕರ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ನೀರು ಕಾಯಿ ಅಷ್ಟೊತ್ತಿಗೆ ಹೆಸರುಬೇಳೆ ಸ್ವಲ್ಪ ವಾಶ್ ಮಾಡ್ಕೊಬರ್ತೀನಿ, ಅದನ್ನ ಅದಕ್ಕೆ ಹಾಕ್ಬೇಕು. ಈಗ ನೀರು ಕಾಯ್ದಿದೆ. ಈಗ ಹೆಸರುಬೇಳೆ ವಾಶ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ತಿದ್ದೀನಿ. ಈಗ ಇದನ್ನ ಒಂದೆರಡು ಕೂಗಿಸ್ಕೊಳ್ಳೋಣ.
ಈಗ ಲಿಡ್ ಕ್ಲೋಸ್ ಮಾಡಿ ಎಡ್ಸ್ಕೋಬೇಕು. ಬನ್ನಿ ಈಗ ಕುಕ್ಕರ್ ವಿಸಿಲ್ ಹಿಡ್ದಿದೆ, ಹೇಗಾಗಿದೆ ಅಂತ ನೋಡೋಣ. ನೋಡ್ಬೋದು ಎಷ್ಟು ನೀಟಾಗಿ ಬೇಯಿದೆ ಅಂತ, ಫುಲ್ ಸಾಫ್ಟ್ ಆಗಿದೆ. ಸಾಕಿಷ್ಟು. ಮತ್ತೆ ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಈಗ ನಾನು ಈ ಒಂದು ಕಪ್ಪಲ್ಲಿ ನಾನು ಬೆಲ್ಲ ತಗೊಂಡಿದ್ದೆ, ಆ ಬೆಲ್ಲ ಈಗ ಕರ್ಗಿಸಿಟ್ಕೊಂಡಿದ್ದೀನಿ ಸೋಸಿ. ಇದಕ್ಕೆ ಅದನ್ನ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅದಕ್ಕೆ ಒಂದು ಕಪ್ ಅಷ್ಟು ಕಾಯಲ್ಲಿ ತಗೊಂಡಿದೆ, ಕಾಯನ್ನು ರುಬ್ಬಿ ಕಾಯಲ್ಲಿ ತಗೊಂಡಿದ್ದೀನಿ, ಅದನ್ನ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿ ಕುದಿ ಬರಲಿ ಇದು. ಇದು ನೋಡಿ ಚೆನ್ನಾಗಿ ಕುದಿತೈತೆ. ಇದು ಕುದಿತಾ ಇರಲಿ, ಪಕ್ಕ ಎತ್ತಿಬಿಟ್ಟು ಈ ಕಡೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಮತ್ತೆ ಗ್ಯಾಸ್ ಆನ್ ಮಾಡ್ತೀನಿ. ಇದನ್ನ ಈ ಕಡೆ ಎತ್ತಿಬಿಟ್ಟು ಈ ಕಡೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಈಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತೀನಿ. ಸಾರಿ, ತುಪ್ಪ ಹಾಕಿ ಸ್ವಲ್ಪ ಕರಗಿ ಇದಕ್ಕೆಲ್ಲ ಡ್ರೈ ಫ್ರೂಟ್ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ. ಫ್ರೂಟ್ಸ್ ಎಲ್ಲ ಹಾಕೋತಿದ್ದೀನಿ. ಸ್ವಲ್ಪ ಗೋಲ್ಡನ್ ಫ್ರೈ ಮಾಡೋಣ ಇದನ್ನು. ಈಗ ಇದಾಗಿದೆ, ಇದನ್ನ ಆಫ್ ಮಾಡಿ ಈಗ ಇದಕ್ಕೆ ಹಾಕೋಣ. ತುಪ್ಪದ ವಾಸನೆ ಕಮ್ಮಿ ಮಾಡ್ತಿದೆ ಫ್ರೆಂಡ್ಸ್. ಘಮ ಘಮ ಅಂತಿದೆ. ಓಕೆ, ಹೆಸರುಬೇಳೆ ಪಾಯಸ ರೆಡಿ ಆಯ್ತು. ಇವಾಗ ಮೇಲಿಂದ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕೊಂಡ್ರೆ ಇನ್ನು ಟೇಸ್ಟಿಯಾಗಿ ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ಬನ್ನಿ, ಈಗ ನಾನು ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ. ಬಂದೆ ಈಗ ನನ್ನ ಫ್ರೆಂಡ್ ಮನೆ ಹತ್ರ. ಇಲ್ಲಿ ನಾವು ಒಬ್ಬಟ್ಟು ರೆಡಿ ಮಾಡ್ಕೊತಿದ್ದೀವಿ. ಏನು ಸ್ಪೆಷಲ್ ಅಂದರೆ ಇವತ್ತು ಹೊಸ ವರ್ಷ, ಹಾಗೆ ನನ್ನ ಫ್ರೆಂಡ್ ಅವ್ರ ಬರ್ತಡೇ ಇವತ್ತು ಅವ್ರದ್ದು. ಅದಕ್ಕೆ ಎರಡಕ್ಕೂ ಸೇರಿ ನಾನು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಒಬ್ಬಟ್ಟಿಗೆಲ್ಲ ನಾನು ವರ್ಷಕ್ಕೆಲ್ಲ ರೆಡಿ ಮಾಡಿದ್ರು. ಈಗ ಒಬ್ಬಟ್ಟೆಲ್ಲ ತಡ್ತಿದ್ದೀವಿ. ಅದೆಲ್ಲ ಆದಮೇಲೆ ಸಾಯಂಕಾಲ ಕೇಕ್ ಕಟ್ ಮಾಡೋದು. ಹಾಗೆ ವರ್ಷದ ಕೇಕು ಮತ್ತು ಬರ್ತ್ಡೇ ಕೇಕ್ ಎರಡೂ ಕೇಕ್ ಕಟ್ ಮಾಡೋದು ಸಾಯಂಕಾಲ. ನೆಕ್ಸ್ಟ್ ಅವರು ಬರೋ ಟೈಮ್ ಆಯಿತು ಅಂತ ನಾನು ಒಬ್ಬಟ್ಟೆಲ್ಲ ಸುಟ್ಟು ಇಟ್ಬಿಟ್ಟು ಬಂದ್ಬಿಟ್ಟೆ ಮನೆ ಹತ್ರ. ಸಾಯಂಕಾಲ ಬರ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ, ನೆಕ್ಸ್ಟ್ ಅವರು ಸ್ಕೂಲ್ ಮುಗಿಸ್ಕೊಂಡು ಈಗ ಬರ್ತಿದ್ದಾರೆ. ಹೊಸ ಸ್ಲಿಪ್ಪರ್ ನೆಕ್ಸ್ಟ್ ಅವ್ರದ್ದು. ನೆಕ್ಸ್ಟ್ ಅವ್ರು ಹೊಸ ಸ್ಲಿಪ್ಪರ್ ಹಾಕೊಂಡೋಗಿದ್ದಾರೆ ಹೊಸ ವರ್ಷಕ್ಕೆ ಅಲ್ಲ. ನಮ್ಮ ರಾಣಿ ನೋಡಿ 3 ಮರಿ ಹಾಕಿದೆ ಅಂತ ಹೇಳಿದ್ನಲ್ವಾ, ಈಗ ಎಲ್ಲ ಕಂಡುಬಿಟ್ಟಿದೆ. ಇನ್ನೇನು 1 ತಿಂಗಳಾಗಿತ್ತು ಎತ್ಕೊಂಡೋಗಿ ಎಲ್ಲೋ ಬೇರೆ ಕಡೆ ಇಟ್ಕೊಂಡಿದ್ದೆ. ಹುಡುಕಿ ಸಾಕಾಯ್ತು ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಲಾಸ್ಟಿಗೆ ಮನೆಗೆ ತಗೊಬಂದಿದ್ದಾನೆ. ಈಗ ಆಟಾಡೋದೆಲ್ಲ ಕಲ್ತಿದ್ದಾವೆ ನೋಡಿ, ಸ್ವಲ್ಪ ಕಣ್ಣೆಲ್ಲ ಬಿಟ್ಟು ಆಟಾಡೋದೆಲ್ಲ ಕಲ್ತಿದ್ದಾವೆ. ಪಾಪ ಚಳಿಲಿ ಎಲ್ಲಿ ಕರ್ಕೊಂಡು ಹೋಗಿದ್ದೆ 1 ತಿಂಗಳು. ಹುಡುಕಿ ಸಾಕಾಯ್ತು, ಎಲ್ಲಿ ಅಂತ ಗೊತ್ತಾಗಿಲ್ಲ. ಮತ್ತೆ ಕರ್ಕೊಂಡ್ ಇಲ್ಲೇ ಬಿಟ್ಟಿದ್ದಾನೆ. ಇವಾಗ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇನ್ಮೇಲೆ ಇವೆಲ್ಲ ತರಲೆ ಆಟ ಆಡ್ತವೆ, ನೋಡ್ಕೊಳ್ಳಿ ಹೇಗೆ ಆಡ್ತವೆ ಅಂತ. ಈಗ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಹೊರಡ್ತಿದ್ದೀವಿ. ನೆಕ್ಸ್ಟ್ ಅವರು ಏನೋ ಆಂಟಿ ಗಿಫ್ಟ್ ಕೊಡ್ತೀನಿ ಬರ್ತಡೇ ಅಲ್ವಾ ಅಂತ ಗಿಫ್ಟ್ ಮಾಡ್ಕೊಂಡಿದ್ದಾರೆ. ಈಗ ಬಂದ್ವಿ, ಬರೋಷ್ಟೊತ್ತಿಗೆಲ್ಲ ರೆಡಿ ಮಾಡಿದ್ರು ಅವರು. ನೋಡಿ, ವರ್ಷದ ಕೇಕ್ ಮತ್ತೆ ಬರ್ತಡೇ ಕೇಕ್.
ಯಾಕೆ ಯಾರು ಕ್ಲಾಪ್ ಮಾಡಲ್ವಾ? ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹಾಗೆ ಪ್ರಿಯಾ ಹ್ಯಾಪಿ ಬರ್ತ್ಡೇ. ಈಗ ನಿಕ್ಷಾ ಅವರು ಗಿಫ್ಟ್ ಮಾಡ್ಕೊ ಬಂದಿದ್ರಲ್ವಾ, ಸ್ಕೂಲಿಂದ ಬಂದಾದ್ಮೇಲೆ ಗಿಫ್ಟ್ ಮಾಡಿದ್ದವರು ಏನೋ ಡ್ರಾಯಿಂಗ್ ಎಲ್ಲ ಮಾಡಿದ್ರು. ಈಗ ಅದನ್ನ ಆಂಟಿ ಕೊಟ್ರು. ಹಾಗೆ ಬೆಳಗ್ಗೆ ಹೇಳ್ಬಿಟ್ಟು ಹೋಗಿರು ಆಂಟಿಗೆ ಗಿಫ್ಟ್ ಕೊಡ್ಬೇಕಮ್ಮ ಅಂತ. ಅದಕ್ಕೆ ಬಳೆ ತಂದಿದೆ, ಅದನ್ನೇ ಕೊಡ್ತಿದ್ದಾರೆ ಈಗ. ಬನ್ನಿ ಈಗ ಕೇಕ್ ಎಲ್ಲ ತಿಂದ್ಬಿಟ್ಟು ಈಗ ಊಟ ಮಾಡ್ಕೊಂಡು ಮನೆಗೆ ಹೊರಡ್ಬೇಕು. ಏನ್ ಅಡಿಗೆ ಮಾಡಿದ್ದಾರೆ ಅಂತೆಲ್ಲ ನಿಮ್ಗೀಗ ತೋರಿಸ್ತೀನಿ ಬನ್ನಿ. ಇದು ರಸಂ, ಗೊಜ್ಜು, ಒಬ್ಬಟ್ಟು. ಹಾಗೆ ನೋಡೋದ್ರಲ್ಲ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾ ಇದ್ವಲ್ಲ, ಇದು ಪಲ್ಯ, ಅದಕ್ಕೆ ಬೇರೆಯವ್ರಿಗೆಲ್ಲ ಊಟ ಬಡಿಸಿ ಆಯ್ತು. ಈಗ ನಾವೆಲ್ಲ ಊಟ ಕೂತ್ಕೊತಿದ್ದೀವಿ. ನೋಡಿ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಉದ್ದಕ್ಕೆ ಊಟ ಕೂತಿದ್ದಾರೆ ಅಂತ. ಈಗ ನಾವೆಲ್ಲರೂ ಊಟ ಎಲ್ಲ ಮುಗಿಸಿ ಆಯ್ತು. ಈಗ ಮನೆಗೆ ಹೊರಡ್ತಿದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಓಕೆ, ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಾನು ತೋರಿಸಿದ್ನಲ್ಲ ಗಣೇಶ ಯಾವುದು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.